ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಫಾಲೋ ಅಪ್ ಹಾಗೂ ಇನ್ವೆಸ್ಟಿಗೇಷನ್ ಸ್ಟೋರಿ. ಕುಕ್ಕರ್ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಒಂದು ಶಾರಿಕ್ನ ಹೆಜ್ಜೆಯ ಗುರುತುಗಳು ಹೇಗಿತ್ತು ಗೊತ್ತಾ? ಶಾರಿಕ್ ಎಲ್ಲೆಲ್ಲಿ ಹೋಗಿದ್ದ, ಯಾರನ್ನ ಭೇಟಿ ಮಾಡಿದ್ದ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ನೋಡಿ, ಶಾರಿಕ್ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಬಂಧಿತನಾಗಿರುವಂತಹ ಆರೋಪಿ. ಈ ಶಾರಿಕ್ನ ಹೆಜ್ಜೆ ಗುರುತು ಶಾಕಿಂಗ್ ಆಗಿದೆ. ಶಾರಿಕ್ ಎಲ್ಲಿಗೆ ಹೋಗಿದ್ದ, ಯಾರನ್ನ ಭೇಟಿ ಮಾಡಿದ್ದ? ಈ ಒಂದು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಶಿವಮೊಗ್ಗದಲ್ಲಿ ಶಾರಿಕ್ನ ಹೆಸರು ಮೊದಲಿಗೆ ಕೇಳಿ ಬರುತ್ತೆ. ಆ ಬಳಿಕ 3 ತಿಂಗಳು ಶಾರಿಕ್ನ ಓಡಾಟ ಶುರುವಾಗುತ್ತೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವನಂತೆ ಶಾರಿಕ್ ಓಡಾಡ್ತಾ ಇರ್ತಾನೆ. ಎನ್ಐಎ ತನಿಖಾ ತಂಡ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಟ್ರಾವೆಲ್ ನ ಹಿಸ್ಟರಿ ಈಗ ಪತ್ತೆಯಾಗಿದೆ. ಆ ಟ್ರಾವೆಲ್ ಹಿಸ್ಟರಿಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಎನ್ಐಎ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಶಾರಿಕ್ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ರೂವಾರಿ. ಎನ್ಐಎ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಪತ್ತೆ ಮಾಡಿದೆ. ಆತ ಎಲ್ಲೆಲ್ಲಿ ಹೋಗಿದ್ದ, 3 ತಿಂಗಳು ಯಾರನ್ನೆಲ್ಲ ಭೇಟಿ ಮಾಡಿದ್ದ? ನೋಡಿ, ಡೇಟ್ ಸಮೇತ ನಾವೀಗ ಹೇಳ್ತೀವಿ. ಡೇಟ್ ಸಮೇತ. ಆಗಸ್ಟ್ 15 ಶಿವಮೊಗ್ಗ, ಆಗಸ್ಟ್ 16 ಮಂಗಳೂರು, ಆಗಸ್ಟ್ 20 ತೀರ್ಥಹಳ್ಳಿ, ಆಗಸ್ಟ್ 29 ಮೈಸೂರು, ಆಗಸ್ಟ್ 31 ಮೆಟ್ಟುಪಾಳ್ಯಂ ತಮಿಳುನಾಡು, ಸೆಪ್ಟೆಂಬರ್ 2 ಕೊಯಮತ್ತೂರು, ಸೆಪ್ಟೆಂಬರ್ 7 ನಾಗರ್ಕೋಯಿಲು, ಸೆಪ್ಟೆಂಬರ್ 13 ಎರ್ನಾಕುಲಂ ಕೇರಳ, ಸೆಪ್ಟೆಂಬರ್ 19 ವಾಪಸ್ ಮೈಸೂರು, ಅಕ್ಟೋಬರ್ 16 ಮಂಗಳೂರು, ಅಕ್ಟೋಬರ್ 17 ಉಡುಪಿ, ಅಕ್ಟೋಬರ್ 19 ವಾಪಸ್ ಮೈಸೂರು, ನವೆಂಬರ್ 10 ಮತ್ತೆ ಮಂಗಳೂರಿಗೆ, ನವೆಂಬರ್ 11ಕ್ಕೆ ಚಿಕ್ಕಮಗಳೂರಿಗೆ, ನವೆಂಬರ್ 12 ಮೈಸೂರು, ನವೆಂಬರ್ 19 ಮತ್ತೆ ಮಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವನಂತೆ ಶಾರಿಕ್ ಈ ರೀತಿಯಾಗಿ ಓಡಾಡ್ತಾ ಇರ್ತಾನೆ. ಪ್ಲಾನಿಂಗ್ ಆಯ್ತು. ಯಾವ ಜಾಗದಲ್ಲಿ ನಾನು ಬ್ಲಾಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹುಡುಕಾಟವನ್ನು ನಡೆಸ್ತಾ ಇದ್ದ. ಈ ಟ್ರಾವೆಲ್ ಹಿಸ್ಟರಿಯನ್ನು ಗಮನಿಸಿದಾಗ ಎನ್ಐಎ ತನಿಖಾ ತಂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಶಾರಿಕ್ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ರೂವಾರಿ ಯಾರನ್ನ ಭೇಟಿ ಮಾಡಿದ್ದ, ಏನೆಲ್ಲ ಆಗಿರ್ಬೋದು, ಎಲ್ಲಿ ಅವನು ಕುಕ್ಕರ್ ಬ್ಲಾಸ್ಟ್ ಅನ್ನು ಮಾಡೋದಕ್ಕೆ ಪ್ರಮುಖವಾಗಿ ಪ್ಲಾನ್ ಮಾಡ್ಕೊಂಡಿದ್ದ? ಮೈಸೂರ, ಮಂಗಳೂರ, ಎರ್ನಾಕುಲಮ್ಮ ಅಥವಾ ಯಾವ ಜಾಗ ಈತನ ಟಾರ್ಗೆಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈತನ ಟ್ರಾವೆಲ್ ಹಿಸ್ಟರಿ ಎನ್ಐಎ ತನಿಖಾ ತಂಡ ಕಲೆ ಹಾಕಿದೆ. ಆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ ಟ್ರಾವೆಲ್ ಹಿಸ್ಟರಿ ನೋಡಿದಾಗ ಈತ ಬಹುದೊಡ್ಡ ಪ್ಲಾನೇ ಮಾಡ್ಕೊಂಡಿದ್ದ ಅಂತ ಅನಿಸ್ತಾ ಇದೆ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ, ಏನು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂತ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಪ್ರಮುಖ ಆರೋಪಿ ಶಾರಿಕ್ನ ಒಂದು ಟ್ರಾವೆಲ್ ಹಿಸ್ಟ್ರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಎನ್ಐಎ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ನಲ್ಲಿ ಈತನ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಪ್ರಾಥಮಿಕ ಚಾರ್ಜ್ ಶೀಟ್ ಏನು ಎನ್ಐಎ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಶಾರಿಕ್ ಕೇವಲ ಮಂಗಳೂರಿನಲ್ಲಿ ಮಾತ್ರ ಒಂದು ಬಾಂಬ್ ಬ್ಲಾಸ್ಟ್ ನಡೆಸಲಿಕ್ಕೆ ಸಂಚನ ರೂಪಿಸಿರಲಿಲ್ಲ. ಮತ್ತೆ ಆತ ಸಾಕಷ್ಟು ಹ್ಯಾಂಡ್ಲರ್ಗಳು, ಸಾಕಷ್ಟು ಜನ ಆತನಿಂದ ಇನ್ಫ್ಲೂಯೆನ್ಸ್ ಆಗಲಿಕ್ಕೆ ಇದ್ರು, ಅವರನ್ನೆಲ್ಲ ಭೇಟಿಯಾಗಿದ್ದ ಈ ಅವಧಿಯಲ್ಲಿ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ಶಿವಮೊಗ್ಗದಲ್ಲಿ ಮೊದಲಿಗೆ ಆಗಸ್ಟ್ 15ರಂದು ಚಾಕು ಇರಿತ ಪ್ರಕರಣ ಆಗ್ತದೆ. ಆ ಚಾಕು ಇರಿತ ಪ್ರಕರಣದಲ್ಲಿ ಮೊದಲಿಗೆ ಶಾರಿಕ್ ಹೆಸರು ಉಲ್ಲೇಖ ಆಗುತ್ತೆ. ಅಲ್ಲಿಂದ ಆತ ತನ್ನ ಟ್ರಾವೆಲ್ ಹಿಸ್ಟ್ರಿಯನ್ನು ಶುರು ಮಾಡ್ತಾನೆ. ಆಗಸ್ಟ್ 15ರಿಂದ ಏನೋ ಆತ 3 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಡೆ ಓಡಾಡಿರ್ತಾನೆ. ಅದರಲ್ಲಿ ಕರ್ನಾಟಕದ ಕೆಲ ಭಾಗಗಳು, ಮಂಗಳೂರು, ತೀರ್ಥಹಳ್ಳಿ ಇದ್ರೆ
ಕೇರಳದ ಕೆಲ ಭಾಗಗಳು ಎರ್ನಾಕುಲಂನಲ್ಲಿ ರೈಲ್ನಲ್ಲಿ ಸಹ ಓಡಾಡಿರ್ತಾನೆ. ಜೊತೆಗೆ ಏನು ತಮಿಳುನಾಡಿಗೂ ಸಹ ಕೆಲವೊಂದು ಕಡೆ ಹೋಗಿ ಕೆಲವರನ್ನ ಭೇಟಿಯಾಗಿ ಬಂದಿರ್ತಾನೆ. ಹೀಗಾಗಿ ಏನು NIA ಅಧಿಕಾರಿಗಳು ಪ್ರೈಮರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಇನ್ನೂ ಇದ್ರ ಬಗ್ಗೆ ತನಿಖೆಯನ್ನು NIA ಅಧಿಕಾರಿಗಳು ಸದ್ಯಕ್ಕೆ ಮುಂದುವರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಟ್ರಾವೆಲ್ ಹಿಸ್ಟ್ರಿಗಳಲ್ಲಿ ಆತ ಯಾರನ್ನ ಭೇಟಿಯಾಗಿದ್ದ, ಯಾವ ಉದ್ದೇಶಕ್ಕೆ ಭೇಟಿಯಾಗಿದ್ದ, ಈತನ ಜೊತೆ ಸಂಪರ್ಕದಲ್ಲಿದ್ದಂಥವ್ರು ಯಾರು, ಅವರ ಹಿನ್ನೆಲೆ ಏನು, ಈ ಎಲ್ಲದರ ಬಗ್ಗೆ ಸದ್ಯ NIA ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್.